ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಯುಡೈಸ್ ಪ್ಲಸ್ನಲ್ಲಿ 1ನೇ ತರಗತಿ ಮಕ್ಕಳನ್ನ ಯಾವ ರೀತಿ ಆ್ಯಡ್ ಮಾಡ್ತಕ್ಕಂಥದ್ದು, ಆ್ಯಡ್ ಮಾಡಿದ ನಂತರ GP EP FPನ ಯಾವ ರೀತಿ ಮಾಡ್ತಕ್ಕಂಥದ್ದು, ಆನಂತರ ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೇಗೆ ನೋಡೋಣ. ಮೊದಲನೇದಾಗಿ ಕ್ರೋಮ್ ಬ್ರೌಸರಲ್ಲಿ ಯೂಸ್ ಮಾಡ್ತೀನಿ. ಕ್ರೋಮ್ ಬ್ರೌಸರ್ ಹೋಗಿ ಇಲ್ಲಿ ಯುಡೈಸ್ ಪ್ಲಸ್ ಟೈಪ್ ಮಾಡಿ ಸರ್ಚ್ ಆಪ್ಷನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದ್ರೆ ನಮಗೆ ಈ ರೀತಿ ವೆಬ್ ಲಿಂಕ್ ಸಿಗುತ್ತೆ. ಯುಡೈಸ್ ಪ್ಲಸ್ ಈ ವೆಬ್ ಲಿಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ. ಇದೆಲ್ಲ ಈಗಾಗಲೇ ಹಿಂದೆ ಮಾಡಿದೀವಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇಲ್ಲಿ ಸ್ಟೇಟ್ ಅನ್ನ ಕರ್ನಾಟಕ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಡಬೇಕು. 1ನೇ ತರಗತಿ ಇಲ್ಲಿ ಕರ್ನಾಟಕ ಸ್ಟೇಟ್ ಸಿಗುತ್ತೆ. 1ನೇ ತರಗತಿ ಮಕ್ಕಳನ್ನ ಆ್ಯಡ್ ಮಾಡ್ತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಹಲವಾರು ಮಾಡ್ಯೂಲ್ಸ್ ಇದೆ. ಇದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಏನಿದೆ, ಇದರಲ್ಲಿ ಲಾಗಿನ್ ಅಂತ ಇದೆ. ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಆಗಬೇಕು. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಇವನ್ನ ಸೇಮ್ ಟು ಸೇಮ್ ಏನಿದೆ ಕ್ಯಾಪ್ಚನ ಕೊಡಿ, ಲಾಗಿನ್ ಅನ್ನ ಕೊಡಬೇಕು. ಇದೆಲ್ಲ ಗೊತ್ತಿರ್ತಕ್ಕಂಥ ಪ್ರೊಸೆಸ್ ಲಾಗಿನ್ ಆಗ್ತಕ್ಕಂಥದ್ದು. ಲಾಗಿನ್ ಆದ ನಂತರ ಇದು ಸ್ಟೂಡೆಂಟ್ ಮಾಡ್ಯೂಲ್ ಓಪನ್ ಆಗುತ್ತೆ. ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. 2025-26ನೇ ಇಯರ್ ರೆಡ್ ಬಾಕ್ಸ್ ಅಲ್ಲಿ ಏನಿದೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ರೀತಿ ಬರುತ್ತೆ. ಇಲ್ಲಿ ಫ್ಲಾಫಿನ ಕ್ಲೋಸ್ ಕೊಡಿ. ಇಲ್ಲಿ ಡ್ಯಾಶ್ ಬೋರ್ಡ್ ಈಗಾಗಲೇ ತೋರಿಸ್ತಾ ಇರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ಕ್ಲಾಸ್ಗಳನ್ನ ತೋರಿಸುತ್ತೆ. ಈ ಕ್ಲಾಸ್ನ ಇಲ್ಲಿ ಈ ಸ್ಕ್ರೀನು ಸ್ವಲ್ಪ ದೊಡ್ಡದೇ ಬರುತ್ತೆ. ಇದನ್ನ ಲೆಫ್ಟ್ ಟು ರೈಟು ಆ ಕಡೆ ಈ ಕಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ 1ನೇ ಕ್ಲಾಸ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಇದೆ, ಇಲ್ಲಿ ಆ್ಯಡ್ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ ಇದನ್ನ ರೈಟಿಗೆ ತಗೊಳ್ಳಿ. ಸ್ವಲ್ಪ ಇಲ್ಲಿ ಒಂದು ಸಣ್ಣದು ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಆಲ್ರೆಡಿ ಇಲ್ಲಿ ಖಾಲಿ ಇರೋದ್ರಿಂದ ನಾವು ಆ್ಯಡ್ ಮಾಡಬೇಕು ಮಕ್ಕಳನ್ನ, ಹಾಗಾಗಿ ಖಾಲಿ ತೋರಿಸ್ತೈತೆ. ಇದು ಲೆಫ್ಟ್ ಟು ರೈಟ್ ಸ್ಕ್ರಾಲ್ ಮಾಡೋಕ್ಕೆ ಇದನ್ನ ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಂಡು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಕೆಳಗಡೆ ಇಲ್ಲಿ ರೈಟ್ ಮಾಡಿದ್ನಲ್ಲ ಅಲ್ಲೊಂದು ಕ್ಲಿಕ್ ಕೊಟ್ರೆ ನಮಗೆ ಕ್ಲಿಕ್ ಕೊಟ್ಟಾದ್ಮೇಲೆ ಇದನ್ನ ಲೆಫ್ಟ್ ರೈಟ್ ಸ್ಕ್ರಾಲ್ ಮಾಡಿ. ಹಿಂಗೆ ಲೆಫ್ಟ್ ರೈಟ್ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಆ್ಯಡ್ ಆಪ್ಷನ್ ನಮಗೆ ಸಿಗುತ್ತೆ. ಇದು ಮೊಬೈಲಲ್ಲಿ ಇಲ್ಲ ಅಂದ್ರೆ ಶೋ ಆಗಲ್ಲ, ಅದಕ್ಕೋಸ್ಕರ ಆ್ಯಡ್ ಸ್ಟೂಡೆಂಟ್ ಅಂತ ಇದೆ. ಈ ಆ್ಯಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. 1ನೇ ಕ್ಲಾಸ್ ಎಲ್ಲ ಮಕ್ಕಳನ್ನು ಸೇರಿಸಲಿಕ್ಕೆ ಮಕ್ಕಳದ್ದು ಆ್ಯಡ್ ಸ್ಟೂಡೆಂಟ್ ಮಾಡಲಿಕ್ಕೆ ಸುಮಾರು ಇನ್ಫಾರ್ಮೇಶನ್ ಇಲ್ಲಿ ಫಿಲ್ ಮಾಡಬೇಕು. ಇವೇನು ಮಾಹಿತಿ ಅನ್ನೋದೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜನರಲ್ ಪ್ರೊಫೈಲ್ ಬರುತ್ತೆ. ಇದರಲ್ಲಿ ಸ್ಟೂಡೆಂಟ್ ನೇಮ್ನ ಇಲ್ಲಿ ಟೈಪ್ ಮಾಡಬೇಕು. ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲಿ ಮೇಲೆ ಆಧಾರ್ ಎನ್ರೋಲ್ಮೆಂಟ್ ಹೇಳಿದೆ, ಅದೇನು ಬೇಡ, ಅವಶ್ಯಕತೆ ಇಲ್ಲ, ಚೆಕ್ ಮಾಡ್ಲಿಕ್ಕೆ ಅಷ್ಟೇ. ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ ಕೊಡಬೇಕು. ಡೇಟ್ ಆಫ್ ಬರ್ತ್ನ ಇಲ್ಲಿ ಫಾರ್ಮೆಟ್ನಲ್ಲಿ ಈ ರೀತಿ ಕೊಡಬೇಕು. ದಿನ, ಮಂತು ಮತ್ತು ಇಯರ್ ಇದೇ ರೀತಿ ಸ್ಲ್ಯಾಶ್ ಆಗಿಬಿಟ್ಟು ಟೈಪ್ ಮಾಡಬೇಕು. ನಂತರ ಮದರ್ ನೇಮು, ತಾಯಿ ಹೆಸರನ್ನ ಕೊಡಬೇಕು. ಅನಂತರ ಫಾದರ್ ನೇಮು, ತಂದೆ ಹೆಸರನ್ನ ಟೈಪ್ ಮಾಡಬೇಕು. ಅನಂತರ ಆಧಾರ್ ನಂಬರ್ ಸ್ಟೂಡೆಂಟ್ದು ಆಧಾರ್ ನಂಬರ್ ಏನಿದೆ ಅದನ್ನು ಟೈಪ್ ಮಾಡಬೇಕು. ಆಧಾರ್ ನಂಬರ್ ಇಲ್ಲ ಅಂತ ಅಂದರೆ 999 ಅಂತ ಅದು ಫುಲ್ ರೈಟ್ ಆಗೋವರೆಗೂ ಟೈಪ್ ಮಾಡಿದರೆ ಸಾಕು. 11 ಸಲ 12 ಸಲ ಟೈಪ್ ಮಾಡಬೇಕು. ಅಲ್ಲಿ ಫುಲ್ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ ಅಂದರೆ ಓಕೆ ಅಂತ ಅರ್ಥ. ಇದು ರೈಟ್ ಮಾರ್ಕ್ ಬಂದಮೇಲೆ ರೆಡ್ಡಲ್ಲಿ ಆ ಬಾಕ್ಸ್ ತೋರಿಸಿದ್ರೆ ಅದು ಆಗಿಲ್ಲ, ಸರಿಪಡಿಸ್ಬೇಕಾಗತ್ತೆ ಅಂತ ಮಾಹಿತಿ ಅದು. ಈಗ ಇಲ್ಲಿ ಆಧಾರ್ ಅಡ್ಮಿಷನ್ ಡೇಟ್ನ ಕೊಡಬೇಕು. ಆಧಾರ್ ಕಾರ್ಡಲ್ಲಿರೋ ಥರ ನೇಮ್ನ ಕೊಡಬೇಕು. ಆಮೇಲೆ ಮೊಬೈಲ್ ನಂಬರ್ನ, ಪೇರೆಂಟ್ಸ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. CWSN SRನೋ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡ್ತೀವಿ ಅಥವಾ ನೋ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀವಿ ಮಕ್ಕಳಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಲಾಸ್ಟಿಗೆ ಈ ಪೇಜನ್ನು ಸೇವ್ ಕೊಡಬೇಕು. ಇಲ್ಲಿ ಇನ್ನೊಂದು ತಮಗೆ ಇಲ್ಲಿ ಹೆಸರುಗಳನ್ನ ಕೆಲವು ಟೈಪ್ ಮಾಡ್ತೀವಿ. ತಂದೆ ಹೆಸರಾಗ್ಬೋದು, ತಾಯಿ ಹೆಸರನ್ನ, ಮಗುನ ಹೆಸರು ಆಗಲಿ ಟೈಪ್ ಮಾಡಬೇಕಾದಾಗ ಇಲ್ಲಿ ಕೆಲವೊಂದು ಸಿಂಬಲ್ಸ್ನ ಯೂಸ್ ಮಾಡೋಂಗಿಲ್ಲ. ಯಾವುದೇ ಸಿಂಬಲ್ಸ್ನ
ಯೂಸ್ ಮಾಡಂಗಿಲ್ಲ. ಸಿಂಗಲ್ ಸ್ಪೇಸ್ ಬಿಟ್ವೀನ್ ವರ್ಡ್ಸ್ ಆರ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ಪೇಸ್ನ ಕೊಡ್ಬೋದು ಒಂದೊಂದು ವರ್ಡ್ಗೆ ಅಥವಾ ಒಂದೊಂದು ಲೆಟರ್ಸ್ಗೆ. ಈ ಸ್ಪೆಲ್ಲಿಂಗ್ ಎಲ್ಲ ಕೊಡ್ತೀವಲ್ಲ ಆಗ ಕೊಡ್ಬೋದು. ಇದನ್ನ ಸಿಂಬಲ್ಸ್ ಯಾವುದು ಅಲೋ ಮಾಡಂಗಿಲ್ಲ. ಸೇವ್ ಕೊಟ್ಟ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಕನ್ಸೆಂಟ್ ಫಾರ್ ಡಯೋಮೆಟ್ರಿಕ್ ಇದು ಅಥೆಂಟಿಕೇಶನ್ ಅಂತ ಐ ಅಗ್ರಿ ಅಂತ ಕೊಡಬೇಕು. ಇಲ್ಲಿ ನಾವು ಮಾಡಿದ್ದು ಮಗುನ ಹೆಸರು, ಡೇಟ್ ಆಫ್ ಬರ್ತ್, ತಂದೆ ಹೆಸರು, ತಾಯಿ ಹೆಸರು, ಕ್ಲಾಸ್ ಇದೆಲ್ಲ ಕರೆಕ್ಟ್ ಇದೆಯಾ ಅಂತ ಇನ್ನೊಂದ್ಸಲ ಕನ್ಫರ್ಮ್ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡಬೇಕು. ಇವೆಲ್ಲ ಕರೆಕ್ಟ್ ಇದೆ, ಓಕೆ ಕಂಟಿನ್ಯೂ ಅಂತ ಕೊಡ್ತೀವಿ. ಸರಿ ಇದ್ರೆ ಮಾಹಿತಿನ ನೆಕ್ಸ್ಟು ಅದು ಮಗುದು ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಇಲ್ಲಿ ಇದೇ ರೀತಿಯಾಗಿ ನೀವು ಬ್ಯಾಕ್ ಹೋಗಿ ಆ್ಯಡ್ ನ್ಯೂ ಸ್ಟೂಡೆಂಟ್ ಬೇಡ, ಫಿಲ್ ಜನರಲ್ ಪ್ರೊಫೈಲ್ ಅಂತ ಏನಿದೆ ಇದ್ರ ಮೇಲೆ ಕಂಟಿನ್ಯೂ ಮಾಡಿ GP EP FP ಏನು ಹೇಳ್ತೀವಿ ಅವುಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗುತ್ತೆ. ಸೊ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಮತ್ತೆ ನಾವು ಇದರಲ್ಲಿ ಮಗುದು ಬಯೋಡೇಟಾ ಏನು ಚೇಂಜ್ ಮಾಡೋದಿದ್ರೆ ಈಗ ಫೀಡ್ ಮಾಡಿದ್ನ ಚೇಂಜ್ ಮಾಡೋದಿದ್ರೆ ಮಾಡ್ಬೋದು. ಇಲ್ಲ ಅಂದರೆ ಮುಂದಕ್ಕೆ ಅಡ್ರೆಸ್ಸು, ಪಿನ್ ಕೋಡು ಮತ್ತು ಮೊಬೈಲ್ ನಂಬರು, ಏನಾದರೂ ಮದರ್ ಟಂಗು ಇವನ್ನೆಲ್ಲ ಫಿಲ್ ಮಾಡಬೇಕು. ಮೀಡಿಯಮ್ನ ಕನ್ನಡ ಇಲ್ಲಿ ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಸ್ಟು. ಇಲ್ಲಿ ಕನ್ನಡ ಅಂತ ಇದೆ, ಅದನ್ನು ನಮ್ಮ ಮೈನಾರಿಟಿ ಗ್ರೂಪ್ ಇದ್ರೆ ಕೊಡಬೇಕು. ಇಲ್ಲ ಅಂದರೆ NE ಅಂತ ನಾಟ್ ಅಪ್ಲಿಕಬಲ್ ಅಂತ ಕೊಡಬಹುದು. ಇನ್ನು ಇವೆಲ್ಲ ಎಸ್ ಆರ್ ನೋ ಕ್ವಶನ್ಸು, ಇವು ಎಸ್ ಅಥವಾ ನೋ ಅಂತ ಕೊಡ್ಬೋದು. CWS ಅನ್ನು ಎಸ್ ಆರ್ ನೋ ಕೊಡ್ಬೋದು. ಇನ್ನು ನ್ಯಾಷನಾಲಿಟಿ ಎಸ್ ಅಂತ ಕೊಡಬೇಕು. ಇನ್ನು ಇಲ್ಲಿ EWS ಇದಕ್ಕೆ ಎಸ್ ಅಂತ ಕೊಡ್ಬೋದು. ಇನ್ನು BPL ಕಾರ್ಡ್ ಇದೆಯಾ ಇಲ್ಲ ಅಂತ ಎಸ್ ಅಂತ ಕೊಡ್ಬೋದು ಇದ್ರೆ, ಇಲ್ಲ ಅಂದ್ರೆ ನೋ ಅಂತ ಕೊಡ್ಬೋದು. ಸೋಷಿಯಲ್ ಕ್ಯಾಟಗರಿ ಯಾವುದಿದೆ SC ST OBC ಇದೆ ಅದನ್ನು ಕೊಡ್ಬೋದು. ನಮ್ಮ ಮೈನಾರಿಟಿ ಗ್ರೂಪ್ ಆಯ್ತು, ಅಂತ್ಯೋದಯ ಅನ್ನ ಯೋಜನೆ ಎಸ್ ಆರ್ ನೋ ಕೊಡ್ಕೊಂಡು ಹೋಗ್ಬೋದು. ಇಲ್ಲಿ ಹಿಂದೆ ಮಗು ಈ 1ನೇ ಕ್ಲಾಸ್ ಮಗು ಆಗಿರೋದ್ರಿಂದ ಹಿಂದೆ ಯಾವ ಶಾಲೆಯಲ್ಲಾದರೂ ಕಲ್ತಿದೆಯಾ ಅಂತ ಕೇಳುತ್ತೆ. ಇಲ್ಲ ಅಂತ ಕೊಡ್ಬೋದು. ಬ್ಲಡ್ ಗ್ರೂಪ್ನ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಇದೆ ಅದನ್ನು ಕೊಡ್ಬೋದು. ಇಲ್ಲಿ ಎಲ್ಲ ಕೊಟ್ಮೇಲೆ ಇದನ್ನು ಸೇವ್ ಅನ್ನು ಕೊಡಬೇಕು. ಸೇವ್ ಕೊಟ್ಮೇಲೆ ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂದರೆ GP ಕಂಪ್ಲೀಟ್ ಆಯಿತು. ಈಗ EP ಮಾಡಬೇಕು, ಎನ್ರೋಲ್ಮೆಂಟ್ ಪ್ರೊಫೈಲ್ನ ಮಾಡಬೇಕು. ಅದೇ ನೆಕ್ಸ್ಟ್ ಅಂತ ಇಲ್ಲಿ ಆಪ್ಷನ್ ಇದೆ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎನ್ರೋಲ್ಮೆಂಟ್ ಪ್ರೊಫೈಲ್ ಅಂದರೆ ಅಡ್ಮಿಷನ್ ನಂಬರ್, ಪ್ರೆಸೆಂಟ್ ಸ್ಕೂಲ್, ಈ ವರ್ಷದ ಮಗುದು ದಾಖಲಾತಿ ಪುಸ್ತಕದಲ್ಲಿ ಏನು ಬರ್ತಿರ್ತೀವಿ ಅದೇ ರೀತಿ 1/2025-26 ಈ ರೀತಿಯಾಗಿ ಟೈಪ್ ಮಾಡ್ಕೊಂಡು ಕೊಡ್ಬೇಕದನ್ನ ಅಡ್ಮಿಷನ್ ನಂಬರ್ನ. ಇನ್ನು ರೋಲ್ ನಂಬರು 1 2 3 4 ಯಾವುದಿರುತ್ತೆ ಅದನ್ನು ಕೊಡ್ಬೋದು. ಮೀಡಿಯಮ್ಮು ಕನ್ನಡ ಮೀಡಿಯಮ್ಮು ಅಥವಾ ಇಂಗ್ಲೀಷ್ ಮೀಡಿಯಮ್ ಕೊಡ್ಬೋದು. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪು ಕನ್ನಡ ಇಂಗ್ಲೀಷ್ ಬರುತ್ತೆ. 1 to 5 6 7 ಕನ್ನಡ ಇಂಗ್ಲೀಷ್ ಹಿಂದಿನ ಸೆಲೆಕ್ಟ್ ಮಾಡ್ಕೋಬೇಕು. ಇವೆಲ್ಲ ಅಂಗನವಾಡಿಲಿ ಓದಿದೆಯಾ ಹಿಂದೆ ಅದನ್ನ ಸೆಲೆಕ್ಟ್ ಮಾಡಿ ಕೊಡಬೇಕು. ಇನ್ನೇನಾದರೂ ಆಪ್ಷನ್ ಇದ್ರೆ ಕೊಟ್ಟು ಸೇವ್ ಅನ್ನು ಕೊಡಬೇಕು. ಎನ್ರೋಲ್ಮೆಂಟ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಅನ್ನು ಕೊಡಬೇಕು. ಅಂದರೆ GP EP ಆಯಿತು. ಈಗ FP ಮಾಡಬೇಕು, ಸ್ಪೆಸಿಲಿಟಿ ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸ್ಪೆಸಿಲಿಟಿ ಪ್ರೊಫೈಲ್ನ ಕಂಪ್ಲೀಟ್ ಮಾಡಲಿಕ್ಕೆ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ಕು, ಯೂನಿಫಾರ್ಮು, ಟ್ರಾನ್ಸ್ಪೋರ್ಟ್ ಅಲಯನ್ಸು ಇವೇನಾದರೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೋಬೇಕು. ಇವೆಲ್ಲ ಹೆಚ್ಚು ಕಡಿಮೆ ನೋ ಅಂತ ಬರ್ತವೆ. NCC ಇನ್ನೂ 1ನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ಇವು ಯಾವುದೇ ಸಾಧನೆಗಳು ಆಗಿರಲ್ಲ, ಯಾವುದೇ ಆಕ್ಟಿವಿಟಿಗಳು ಆಗಿರಲ್ಲ. ಸೊ ಎಸ್ ಸರ್. ಇನ್ನು ಹೈಟು ವೆಯ್ಟನ್ನು ಕೊಡಬೇಕು ಮಕ್ಕಳಿಗೆ. ಹೈಟು ಸೆಂಟಿಮೀಟರ್ಸಲ್ಲಿ ಎಂಟ್ರಿ ಮಾಡಬೇಕು, ವೆಯ್ಟು KGಲಿ ಎಂಟ್ರಿ ಮಾಡಬೇಕು. ಟೈಪ್ ಮಾಡಿ ಕೊಟ್ಟರೆ ಅದು ಚೆಕ್ ಬಾಕ್ಸ್ ನಿಮಗೆ ರೈಟ್ ಆಗ್ತಾ ಇರೋದು ನೋಡಬೇಕು. ಇನ್ನು ಮಗು ಎಷ್ಟು ದೂರಿಂದ ಬರುತ್ತೆ ಕಿಲೋಮೀಟರ್ಸಲ್ಲಿ ಎಂಟ್ರಿ ಮಾಡಬೇಕು. ಆನಂತರ ಪೇರೆಂಟ್ಸ್ ಏನು ಓದಿದ್ದಾರೆ ಅದನ್ನು ಎಂಟ್ರಿ ಮಾಡಬೇಕು, ಸೇವನ್ನು ಕೊಡಬೇಕು. ಇದಿಷ್ಟು ಎಲ್ಲ ಆದಮೇಲೆ
ನೆಕ್ಸ್ಟ್ ಅನ್ನ ಕೇಳುತ್ತೆ. ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ GP, EP, FP ಎಲ್ಲ ಆಗಿದೆ. ಫೈನಲ್ ಲಾಸ್ಟ್ಗೆ ಬಯೋಡೇಟಾನ ಕೊಡುತ್ತೆ. ಬಯೋಡೇಟಾನ ಪೂರ್ತಿ ನಾವು ಏನು ಮಾಡಿದ್ವಿ GP, EP, FP ಎಲ್ಲ ತೋರಿಸುತ್ತೆ. ತೋರಿಸಾದ್ಮೇಲೆ ಇದನ್ನ 100% ಕಂಪ್ಲೀಟ್ ಮಾಡಲೇಬೇಕು. ಕಂಪ್ಲೀಟ್ ಡೇಟಾ ಅಂತ ಐತಿ. ಇದೊಂದು ಕ್ಲಿಕ್ ಮಾಡಲಿಲ್ಲ ಅಂದ್ರೆ ಅದು GP, EP, FP ಕಂಪ್ಲೀಟ್ ಆಗಲ್ಲ. ಸೊ ಇದನ್ನ ಕಂಪ್ಲೀಟ್ ಡೇಟಾ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಡೇಟಾ ಓಕೆ ಕೇಳುತ್ತೆ. ಆರ್ ಯು ಶೂರ್ ವಾಂಟ್ ಟು ಕಂಪ್ಲೀಟ್ ದಿಸ್ ಡೇಟಾ ಓಕೆ ಕೊಟ್ಟ ಮೇಲೆ ಆಗುತ್ತೆ. ಈಗ ಮಕ್ಕಳನ್ನ ನಾವು ಆ್ಯಡ್ ಮಾಡಿದ್ಮೇಲೆ ಸ್ಕೂಲ್ ಡ್ಯಾಶ್ ಬೋರ್ಡಲ್ಲಿ ಹೋಗಿ ನಾವು ಮೊದಲು ಆ್ಯಡ್ ಮಾಡಕ್ಕೆ ಹೋದ್ವಲ್ಲ ಅದೇ ಆಪ್ಷನಲ್ಲಿ ಹೋಗಿ ಒಂದನೇ ಕ್ಲಾಸು ಈ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಲೆಫ್ಟ್ ರೈಟು ಸ್ಕ್ರಾಲ್ ಮಾಡ್ಕೊಂಡು ಅಲ್ಲಿ ಆ್ಯಡ್ ಸ್ಟೂಡೆಂಟು ಇನ್ನೂ ಬೇರೆ ಮಕ್ಕಳನ್ನ ಆ್ಯಡ್ ಮಾಡಲಿಕ್ಕೂ ಸಹ ತೋರಿಸುತ್ತೆ. ಅಥವಾ ಈಗ ಮಾಡಿರೋಂಥ ಮಕ್ಕಳದ್ದು ನೋಡ್ಲಿಕ್ಕೆ ಸಹ ಸಿಗುತ್ತೆ. ವ್ಯೂ ಅಂಡ್ ಮೇನೇಜ್ ಅಂತ ಇದೆ. ಇದು ವ್ಯೂ ಅಂಡ್ ಮೇನೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದುವರೆಗೂ ಮಾಡಿರೋಂಥ ಮಕ್ಕಳ ಡೀಟೇಲ್ ನಮಗೆ ಒಂದನೇ ಕ್ಲಾಸಿಗೆ ಆ್ಯಡ್ ಮಾಡಿದಂಥ ಮಕ್ಕಳದ್ದು ಇಷ್ಟು ಡೀಟೇಲ್ನ ತೋರಿಸುತ್ತೆ. ಇಲ್ಲಿ ಪೆನ್ ಕೋಡ್ ಪರ್ಮನೆಂಟ್ ಎಜುಕೇಷನ್ ನಂಬರು ಬಂದಿರಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ, ಒಂದು 15 ದಿವಸ ಆಗುತ್ತೆ ಬರುತ್ತೆ. ಇಲ್ಲಿ ನೋಡಿ GP, EP, FP ಕಂಪ್ಲೀಟ್ ಮಾಡಿದ ಮೇಲೆ ಗ್ರೀನ್ ಇರುತ್ತೆ, ಕಂಪ್ಲೀಟ್ ಮಾಡೋಕ್ಕೂ ಮುಂಚೆ ರೆಡ್ ಇರುತ್ತೆ. ಎಲ್ಲ